ಡಿಯರ್ ಫ್ರೆಂಡ್ಸ್, ಇದು ಕೋಲಾರಮ್ಮ ಟೆಂಪಲ್ ರೋಡ್ ಮುಂದೆ ಇರೋಂಥ ಒಂದು ಅಮ್ಮನಿ ಕೆರೆ ದಡದ ಮೇಲೆ ಒಂದು ಗಾರ್ಡನ್ ಅಥವಾ ವಾಕಿಂಗ್ ಪಾತ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನೋಡಿ, ಈ ಕಡೆ ವಾಟ್ರು, ಒಳ್ಳೆ ಬ್ರೀಸ್ ಬರುತ್ತೆ. ಕೋಲಾರ ಈ ಥರ ಇದೆ ಅಂದರೆ ನಂಬಕ್ಕೆ ಆಗ್ತಾಯಿಲ್ಲ. ನೋಡಿ ಹಾಗೇ ನೋಡಿ, ಇದು ಸ್ವಲ್ಪ ಕೆಸರು ಬೆಳೆದಿದೆ, ಅದು ಇದು ನೋ ಪ್ರಾಬ್ಲಮ್, ಮತ್ತೆ ಬೇಕಾರಾಗುತ್ತೆ ನೋಡಿ. ಸೂರ್ಯನ ಕಡೆ ವಿಡಿಯೋ ಹಾಕಿದ್ದೀನಿ. ಎಷ್ಟೊಂದು ಮರಳಿದೆ ನೋಡಿ. ಸೆನ್ನಾ ಸ್ಪೀಸಿಸ್ ಅಂತೆ, ಮಿಲಿಯಾ ಡೂಬಿ ಅಂತೆ, ಬಹುಮಿಯಾ ಪರ್ಪುರಿ ಅಂತೆ, ಪಂಗಿಯಾ ಪಿನೇಟ ಅಂತೆ, ಕೆನ್ನಾ ಸ್ಪೀಸಿಸ್ ಅಂತೆ, ಕದಂಬ ಸ್ಪೀಸಿಸ್ ಅಂತೆ, ಎಷ್ಟೊಂದಿದ್ದಾವೆ. ನೈಸ್. ಸೊ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದ ಪೀಪಲ್ ಹೂ ಆರ್ ಬಿಹೈಂಡ್ ದಿಸ್. ಇದರಿಂದ ನಾನು ಕೂಡ ಇದ್ದೀನಿ ಅಂತ ಅನಿಸುತ್ತೆ. ಒಂದು 10-12 ವರ್ಷ ಹಿಂದೆ ಇಲ್ಲಿ ಒಬ್ಬನೇ ಓಡಾಡ್ತಿದ್ದೆ ನಾನು. ಯಾರೋ ಬಂದು ಇಂಟ್ರ್ಯೂ ಮಾಡಿದ್ದಾರೆ ನನಗೆ. ಅವಾಗ ನಾರ್ತ್ ಇಂಡಿಯಾ, ಡೆಲ್ಲಿ ಕಡೆಯಿಂದ ಬಂದು ಸೆಂಟ್ರಲ್ ಗೌರ್ಮೆಂಟವ್ರು ಅಂತೇಳಿ, ಈ ಕಡೆ ಹೆಂಗಿದೆ ಏನಿದೆ ಅಂತ ಅಂದ್ಬಿಟ್ಟು. ಅವಾಗ ನಾನು ಇಲ್ಲ, ದಿಸ್ ವಿಲ್ ಬಿ ಗುಡ್ ಪ್ಲೇಸ್ ಫಾರ್ ಅಸ್ ಫಾರ್ ವಾಕಿಂಗು. ಡೊಮೆಸ್ಟಿಕ್ಗೆ ವಾಕಿಂಗ್ ಮಾಡಿಸಿದ್ರೆ ಭಾಳ, ವಾಕಿಂಗ್ ಪಾತ್ ಮಾಡಿದ್ರೆ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತ ಹೇಳಿದ್ದು ಆ ಕಾಲಕ್ಕೆ. ಸೊ ದಿಸ್ ಈಸ್ ರೆಕಾರ್ಡೆಡ್. ಇವನ್ ಐ ಅಪ್ರಿಷಿಯೇಟೆಡ್ ದ ಪೀಪಲ್ ಆಫ್ ಲೋಕಲ್ ಮುನ್ಸಿಪಾಲಿಟಿ ಗೌರ್ಮೆಂಟ್. ಸೊ ಪ್ರಾಬಬ್ಲಿ ದಟ್ ವಾಸ್ ಒನ್ ಆಫ್ ದ ರೀಸನ್ಸ್ ಆಲ್ಸೋ ವೈ ಇಟ್ ಹ್ಯಾಸ್ ಬೀನ್ ಹ್ಯಾಪನ್ಡ್. ಸೊ ನೌ ಯು ಕ್ಯಾನ್ ಸಿ ಹಿಯರ್. ಓಕೆ, ಥ್ಯಾಂಕ್ ಯು. ಅವ್ರು ಎಸ್ಪೆಷಲಿ ಕ್ವಶನ್ ಕೇಳಿದ್ದೇನು ಗೊತ್ತಾ, ಓಪನ್ ಡೆಫಿಕೇಷನ್ ಆಗುತ್ತಾ ಇಲ್ಲೆಲ್ಲ ಅಂತ. ಅಂದರೆ ಆ ಕಾಲದಲ್ಲಿ 12 ವರ್ಷ ಹಿಂದೆ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲೆಲ್ಲ ಆಗ್ತಾಯಿತ್ತು. ಅದನ್ನ ಅವಾಯ್ಡ್ ಮಾಡಿ, ಇಲ್ಲ ಅದೇನಾಗೋದಿಲ್ಲ, ಜನ ಬುದ್ಧಿವಂತರಾಗಿದ್ದಾರೆ, ಈಗ ಸ್ವಚ್ಛ ಭಾರತ ಇದೆ ಅಂತ ಹೇಳಿ ಆವಾಗ ಇಂಟ್ರ್ಯೂಗೆ ನಾನು ಹೇಳಿದ್ದೆ ನಾನು. ಸೊ ಅದರ ಪ್ರತಿಫಲ ವಿ ಆರ್ ಎಂಜಾಯಿಂಗ್ ಟುಡೇ. ಸಿ ದ ಪೀಪಲ್, ಹೌ ಮೆನಿ ಪೀಪಲ್ ಆರ್ ಎಂಜಾಯಿಂಗ್ ದಿಸ್ ವಾಕಿಂಗ್ ಆ್ಯಂಡ್ ಆಲ್. ಥ್ಯಾಂಕ್ ಯು.